ಭಗವದ್ಗೀತೆ ಹೇಗಿದೆ ಅಂದರೆ, ಮಹಾಭಾರತ ಇದೊಂದು ಪಾರಿಜಾತ ವೃಕ್ಷ. ಪಾರಿಜಾತ ವೃಕ್ಷ ಅಂದರೆ ಇದು ಸ್ವರ್ಗದಲ್ಲಿರುವ ಕಲ್ಪವೃಕ್ಷ. ಆ ಕಲ್ಪವೃಕ್ಷದಂತೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನೂ ನೀಡುವಂತಹ ಕಲ್ಪವೃಕ್ಷದಂತೆ ಇದ್ದದ್ದು ಮಹಾಭಾರತ. ಅಂತಹ ಮಹಾಭಾರತದ ಪಾರಿಜಾತ ಪುಷ್ಪದ ಸಾರ ಮಕರಂದದಂತೆ ಇದ್ದದ್ದು ಅದು ಶ್ರೀಮದ್ ಭಗವದ್ಗೀತೆ. ಹೀಗಾಗಿ ಈ 700 ಶ್ಲೋಕಗಳ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದರೆ 1,00,000 ಶ್ಲೋಕಗಳ ಮಹಾಭಾರತದ ಸಾರವನ್ನು ತಿಳಿದಂತೆ. ಮೂಲತಃ ಮಹಾಭಾರತ ಇದ್ದದ್ದು 60 ಲಕ್ಷ ಶ್ಲೋಕಗಳ ಮಹಾಭಾರತ. ಅದರ ಸಾರ ಈ ಪುಟ್ಟ ಭಗವದ್ಗೀತೆಯಲ್ಲಿ ವೇದವ್ಯಾಸದೇವರು ಶ್ರೀಕೃಷ್ಣ ಪರಮಾತ್ಮ ತುಂಬಿದ್ದಾರೆ. ಜೊತೆಗೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸುವಂತೆ 100 ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮಗಳು, 100 ಕೋಟಿ ಶ್ಲೋಕಗಳ ಪಂಚರಾತ್ರ ಆಗಮಗಳ ಸಂಕ್ಷೇಪ ಈ ಭಗವದ್ಗೀತೆ. ತತ್ಸಂಕ್ಷೇಪಶ್ಚ ಗೀತೆಯಂ ಅಂತಾರೆ ಶ್ರೀಮದಾಚಾರ್ಯರು. ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದರೆ ಸಂಪೂರ್ಣ 100 ಕೋಟಿ ಶ್ಲೋಕಗಳ ಪಂಚರಾತ್ರಾಗಮದ ಬೃಹತ್ತಾದಂತಹ ಶಾಸ್ತ್ರದ ಅಧ್ಯಯನವನ್ನು ಮಾಡಿದಂತಹ ಫಲ ನಮಗೆ ಸಿಗುತ್ತೆ. ಅದರ ಸಾರವನ್ನು ತಿಳಿದಂತೆ ಆಗುತ್ತೆ. ಅಂತಹ ಭಗವದ್ಗೀತೆ